ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ, ಸ್ಕಿನ್ನು ಬ್ರೈಟ್ ಆಗೋಗೋಸ್ಕರ ಆಗಿರ್ಬೋದು, ಆಮೇಲೆ ಮುಖದಲ್ಲಿ ಮೊಡವೆಗಳಾಗಿರ್ಬೋದು, ಅಂಥವಕ್ಕೋಸ್ಕರ ಒಂದು ಸುಲಭವಾದ ಫೇಸ್ ಪ್ಯಾಕನ್ನು ನಾನು ಹೇಳ್ತೀನಿ. ಇದು ಪೌಡರ್, ಫಸ್ಟ್ ಪೌಡರ್ ಮಾಡಿ ಇಟ್ಕೊಂಡ್ಬಿಡೋದು. ನೀವು ಯಾವಾಗಾದ್ರೂ ನೀವು ಬೇಕಂದಾಗ ಅದನ್ನು ಆ ಪೌಡರ್ಗೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳೋದು. ಅದು ಏನು ಮಿಕ್ಸ್ ಮಾಡಬೇಕು ಅಂತ ನಾನು ಇವಾಗ ಹೇಳ್ತೀನಿ, ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಒಮ್ಮೆ ನೀವು ಮಾಡಿಟ್ರು ಸಾಕು, 1 ತಿಂಗಳವರೆಗೂ ಇಟ್ಕೋಬೋದು ನೀವು ಆ ಥರ. ಇವಾಗ ಅದನ್ನು ಹೇಗೆ ಮಾಡ್ಬೇಕಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಪ್ಲೀಸ್ ನಿಮಗೆಲ್ಲ ದಯವಿಟ್ಟು ಹೇಳ್ತೀನಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇವಾಗ ನಾನು ಪೌಡರ್ ಹೇಗೆ ಮಾಡೋ ಅಂತ ನಿಮ್ಗೆ ತಿಳಿಸ್ತೀನಿ. ಫಸ್ಟು ಒಂದು ಕಪ್ಪಲ್ಲಿ ಮುಲ್ತಾನಿ ಮಟ್ಟಿ ಎಲ್ಲನೂ ಸಮವಾಗಿ ಹಾಕ್ಕೋಬೇಕು. ಈಗ 2 ಟೀ ಸ್ಪೂನ್ ಮುಲ್ತಾನಿ ಮಟ್ಟಿ ಹಾಕ್ಕೊಂಡ್ರೆ 2 ಟೀ ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಆಮೇಲೆ 2 ಟೀ ಸ್ಪೂನು ನೀಮ್ ಪೌಡರ್ ಹಾಕ್ಕೊಳ್ಳಿ. ಈ ಮೂರೂ ಸಮವಾಗಿ ನೀವು ಎಷ್ಟು ಕ್ವಾಂಟಿಟಿ ಬೇಕೋ ಅದರ ಪ್ರಮಾಣದಲ್ಲಿ ಸಮ ಪ್ರಮಾಣದಲ್ಲಿ ಮೂರನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡೋದು. ಮಿಕ್ಸ್ ಮಾಡೋ ಒಂದು ಡಬ್ಬದಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಕ್ಲೀನಾಗಿ ಇಟ್ಕೊಂಡ್ಬಿಡಿ. ನಿಮಗೆ ಯಾವಾಗ ಯೂಸ್ ಮಾಡ್ಬೇಕಂತಿರ್ತಿರಲ್ಲ ಆವಾಗ ಡೈಲಿ ಯೂಸ್ ಮಾಡ್ಬೋದು, ಅದೇನಿಲ್ಲ, ಪ್ರಾಬ್ಲಮ್ ಏನಿಲ್ಲ. ಒಂದ್ಸರಿ ಹಚ್ಕೊಂಡ್ಬಿಟ್ಟು ಒಂದು 10 ನಿಮಿಷ ಬಿಟ್ಟು ಆಮೇಲೆ ಮುಖ ತೊಳ್ಕೊಬೋದು. ಅದಕ್ಕೆ 1 ಟೀ ಸ್ಪೂನ್ ಮಿಕ್ಸ್ ಮಾಡಿರೋ ಪೌಡರ್ನ ಹಾಕ್ಕೊಳ್ಳಿ. ಅದಕ್ಕೆ ರಾ ಮಿಲ್ಕ್ ಹಾಕ್ಕೋಬೇಕಾಗುತ್ತೆ, ಹಸಿಯಾದ ಹಾಲು. ಅದಕ್ಕೆ ಕಾಸಿರಬಾರ್ದು, ನೀವು ಕಾಯಿಸಿ ಇಟ್ಟಿರ್ತಿಲ್ಲ ಆ ಥರ ಅಲ್ಲ, ಹಸಿ ಇರಬೇಕು ಹಾಲು. ಇನ್ನು ಕಾಯಿಸ್ದೇ ಇರ್ತಿದ್ದಲ್ಲ ಆ ಥರ ಹಾಲನ್ನು ನೀವು ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಥರ ಕಲಿಸ್ಕೊಂಬಿಡಿ. ಕಲಿಸ್ಕೊಂಡಾದ್ಮೇಲೆ ಮುಖ ತೊಳ್ಕೊಂಡಾದ್ಮೇಲೆ ನೀವು ನೀಟಾಗಿ ಅದನ್ನು ಅಪ್ಲೈ ಮಾಡಿಕೊಂಡು ಒಂದು 10 ನಿಮಿಷ ಬಿಟ್ಟು ಆಮೇಲೆ ಮುಖ ತೊಳ್ಕೊಬೋದು. ನೀಮಿಂದ ಮೊಡವೆಗಳು ಸಹ ಹೊರಟೋಗ್ತದೆ, ಮುಲ್ತಾನಿ ಮಿಟ್ಟಿಯಿಂದ ಸ್ಕಿನ್ ಗ್ಲೋ ಆಗ್ತದೆ, ಕಡಲೆ ಹಿಟ್ಟಿಂದ ಆಯಿಲಿ ಸ್ಕಿನ್ ಇದ್ದವರು ಸ್ವಲ್ಪ ಡ್ರೈನೂ ಆಗ್ತದೆ, ತುಂಬಾ ಯೂಸ್ ಆಗ್ತದೆ. ಆಮೇಲೆ ಡ್ರೈ ಸ್ಕಿನ್ ಇದ್ದವರು ನಾವು ಮಿಲ್ಕ್ ಹಾಕಿರ್ತೀನಿಲ್ಲ ಅದು ಆಯಿಲಿ ಸಹ ಆಗ್ತದೆ, ಸ್ಮೂತ್ ಆಗ್ತದೆ. ಇವೆಲ್ಲನೂ ಸಮ ಪ್ರಮಾಣದಲ್ಲಿ ಹಾಕೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಚೇಂಜಸ್ ಕಾಣ್ತೀರಾ. ಇದನ್ನು ನೀವು ಮಾಡಿ ನೋಡಿ. ಇದನ್ನು ಒಂದ್ಸರಿ ಪೌಡರ್ ಮಾಡಿ ಇಟ್ಕೊಂಬಿಡಿ ಮನೆಯಲ್ಲಿ. ನೀವು ಡೈಲಿ ಹಚ್ಕೋಬೋದು, ಇಲ್ಲ ಡೈಲಿ ಏನಿಲ್ಲ ನಿಮ್ಗೆ ಹಚ್ಕೊಂಡು ಬಿಡೋಕ್ಕಾಗದೆ ಇದ್ರು ಸ್ನಾನ ಮಾಡೋಕೆ ಹೋಗ್ತಿರಲ್ಲ, ನೀವು ಮಿಲ್ಕಲ್ಲಿ ಮಿಕ್ಸ್ ಮಾಡ್ಕೊಳ್ರಿ. ಫಸ್ಟ್ ಮುಖಕ್ಕೆಲ್ಲ ಹಚ್ಕೊಂಬಿಡಿ, ಆಮೇಲೆ ನೀವು ಮೈಗೆಲ್ಲ ಸ್ನಾನ ಮಾಡಿದ್ಮೇಲೆ ಒಂದು 5-10 ನಿಮಿಷ ಆಗತ್ತೆ ಮೈಯೆಲ್ಲ ಬಾಡಿ ಎಲ್ಲ ಸ್ನಾನ ಮಾಡಿ, ಆಮೇಲೆ ನೀವು ಮುಖ ತೊಳ್ಕೊಂಡ್ಬಿಡ್ಬೋದು. ಆಮೇಲೆ ಮುಖ ತೊಳ್ಕೊಂಡಾದ್ಮೇಲೆ ನೀವು ಸೋಪ್ ಮಾತ್ರ ಯೂಸ್ ಮಾಡಬೇಡಿ ಮುಖಕ್ಕೆ. ಈ ಥರ ನೀವು ಮಾಡಿ ನೋಡಿ, ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಬದಲಾವಣೆ ಕಾಣ್ತೀರಾ. ಇದೇ ಥರ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಆಮೇಲೆ ನಿಮಗೆ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಅವ್ರಿಗೂ ಸಹ ಶೇರ್ ಮಾಡಿ, ಅವರು ಉಪಯೋಗ ಮಾಡ್ಕೊಳ್ಳಿ. ಆಮೇಲೆ ಈ ವಿಡಿಯೋದಿಂದ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ.